ಇರುವಂಥ ಈ ಅಕ್ರಮ ಬಾಂಗ್ಲಾವಾಸಿಗಳನ್ನ ಬರೀ ರಾಜಕಾರಣಿಗಳು ಮಾತ್ರ ಅಲ್ಲ, ಇವರನ್ನ ಪೋಷಿಸುವ ದೊಡ್ಡ ಮಾಫಿಯಾವೇ ಇದೆ. ಇದರ ಹಿಂದೆ BSF ಯೋಧರ ಕೈವಾಡವೂ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ, बन्नी ज्यादा है तो बांग्लादेश का है, झूठ बोलने का क्या फायदा है? तो बॉर्डर में रुकते नहीं है क्या? BSF खुद बचाते हैं आने के लिए। एक आदमी को कितना लेता अभी जाते समय? अभी तो आपको हलाल थोड़ा कम ले रहा है। कितना ले रहा है? आने जाने का 1000 रुपये लेता होगा BSF वाला। तो जाते वक्त भी देना पड़ता है? हाँ, जाते टाइम भी देना पड़ता है, आने टाइम भी देना पड़ता है। छोटा सा लेके बड़ा तक गिनते, कितना आदमी? 10 आदमी। ಕೇಳಿದ್ರಾ ಎಂಥ ಶಾಕಿಂಗ್ ನ್ಯೂಸ್ ಅಲ್ವಾ? ನಮ್ಮ ಗಡಿ ಕಾಯೋ ಯೋಧರೇ ಲಂಚ ಪಡೆದು ಬಾಂಗ್ಲಾವಾಸಿಗಳಿಗೆ ಅಕ್ರಮವಾಗಿ ಗಡಿ ದಾಟಲು ಸಹಕರಿಸುತ್ತಿದ್ದಾರೆ. ಈ ಶಾಕಿಂಗ್ ನ್ಯೂಸ್ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು. कितना लेते हैं बॉर्डर में? उधर लेता है एक बंदा को 4000, 5000, 3000। कौन वो लेने वाला है? ब्लैक में गार्ड ऑर्डनर है ना, ब्लैक में लेता। वो कौन BSF वाला है क्या? BSF वाला है। ಈ ರೀತಿ ಗಡಿ ದಾಟಿ ಬರೋ ನುಸುಳುಕೋರರಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮಾಡಿಸೋ ದೊಡ್ಡ ಗ್ಯಾಂಗೇ ಇದೆ. ಆ ಗ್ಯಾಂಗ್ನ ಸದಸ್ಯನೊಬ್ಬ ನಮ್ಮ ರಹಸ್ಯ ಕಾರ್ಯಾಚರಣೆಯ ಬಲೆಗೆ ಬಿದ್ದ. ಆತನ ಹೆಸರೇ ಹುಸೇನ್. ಈ ಹುಸೇನ್ ಬಳಿ ನಾವು ಬಾಂಗ್ಲಾವಾಸಿಗಳ ವೇಷದಲ್ಲಿ ಹೋದ್ವಿ. ಆಧಾರ್ ಕಾರ್ಡ್ ಮಾಡಿಕೊಡಲು ಕೇಳಿದ್ವಿ. ಆಗ ಆತ ನಮಗೆ ಕೊಟ್ಟ ಭರವಸೆ ಏನು ಕೇಳಿ. ಯಾವುದನ್ನ ಇರ್ಲಿ ಸರ್, ಹೇಳ್ತಾ ಇದ್ದೀನಲ್ಲ, ಫೋಟೋ ಸಾಕು. ಫೋಟೋ ಅದೇ ನಾ ಹೇಳಿದ್ದು 2300 ಒಟ್ಟಿಗೆ 2300 ಆಗುತ್ತೆ. ನೇಪಾಳದವರು, ಒಬ್ಬರು ಶ್ರೀಲಂಕಾ, ಮೋಸ್ಟ್ಲಿ ಬಾಂಗ್ಲಾದವರು ಹೇಳಿದ್ದಾರೆ, ಗೊತ್ತಿಲ್ಲ ಯಾವುದೇ ಕಂಟ್ರಿಯರ್ ಆಗಿರ್ಲಿ ಪರವಾಗಿಲ್ಲ. ಈತನಿಗೆ 600 ರೂಪಾಯಿ ಜೊತೆ ಒಂದು ಭಾವಚಿತ್ರ ಕೊಟ್ರೆ ಸಾಕು, ಯಾವ ದಾಖಲೆಗಳೂ ಬೇಕಾಗಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ರೆಡಿಯಾಗುತ್ತೆ. ಈತನಿಗೆ ಸರ್ಕಾರಿ ಗೆಜೆಟೆಡ್ ಅಧಿಕಾರಿಗಳ ಹಾಗೂ ಆಧಾರ್ ಏಜೆನ್ಸಿಗಳ ಸಹಕಾರ ಸಂಪೂರ್ಣ ಇದೆಯಂತೆ. ಗೆಜೆಟೆಡ್ ಇದ್ರೆ ಅಲ್ಲಿ ಅವ್ರಿಗೆ 250 ಹೋಗ್ಬಿಡುತ್ತೆ. ಯಾರಿಗೆ? ಗೆಜೆಟೆಡ್ ಕ್ಲಾಸ್ ಅನ್ನು ಸೈನ್ ಮಾಡ್ತಾರಲ್ಲ ಯಾರು? ಮಲ್ಲಿಕಾರ್ಜುನ. ಯಾರು ಹೇಳಿ ನಿಮ್ಮ ಹೆಸರು? ಮೃತ್ಯುಂಜಯ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು. ಎಲ್ಲಿ, ಯಾವ ಆಫೀಸು? ಇನ್ಸ್ಪೆಕ್ಟ್ರು ಅವರು. ಅಲ್ಲ, ಡೆಸಿಗ್ನೇಷನ್ ಅವರೇ ಬರುತ್ತಾ? ಯಾವ ಇದ್ರೆ ಅವರೇ ಅಲ್ಲ, ಎಲ್ಲಿಗಾದ್ರೂ ಅವರೇ ಮಾಡೋದಾ? ಎಲ್ಲಿ ಯಾವ ಇದಕ್ಕಾದ್ರೂ ಅವರೇ ಮಾಡೋದು. ಮೃತ್ಯುಂಜಯ ಉದ್ಯೋಗ ಕದೀತಿದ್ದಾರೆ. ಈ ರೀತಿ ಅಕ್ರಮವಾಗಿ ಆಧಾರ್, ಪಾನ್, ವೋಟರ್ ID ಮಾಡಿಕೊಳ್ಳೋ ಈ ಅಕ್ರಮ ಬಾಂಗ್ಲಾವಾಸಿಗಳು ಬೆಂಗಳೂರಿನ IT-BT ಕಂಪನಿಗಳು, ಮಾಲ್ಗಳು, ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ಕಡಿಮೆ ಸಂಬಳಕ್ಕೆ ಸೇರೋ ಇವರು ನಮ್ಮವರ ಉದ್ಯೋಗಕ್ಕೆ ಕುತ್ತು ತರ್ತಿದ್ದಾರೆ. तुम्हारा हिसाब से बांग्लादेशी कितना हो गया इधर? बहुत ज्यादा मतलब अभी तो लोगों से वजह से हम लोग काम नहीं मिल रहा है, बांग्लादेशी वजह से। हाँ, वो लोग आप जो काम कर मैं गैरेज में काम करते थे, बाइक रिपेयरिंग, ऑटो रिपेयरिंग, इंजन चेसिस काम करते थे। यहाँ पे आके कल गया था, जो काम मुझे 12,000 देने के लिए बोला। अभी वो एक आदमी जाके बोला मैं काम सीखने के लिए आएगा, 5,000 में मैं आ जाए। हो गया आपका ट्रांसपोर्ट में काम के लिए बोला था, 15,000 देगा और 7 आवर्स ड्यूटी है। यहाँ पे मैं सुन रहा हूँ कि बांग्लादेश वाला कोई घुस गया और वहाँ पे बोल रहा है कि 10,000 में मिलता है। ಹೇಗಿದೆ ನೋಡಿ, ನಮ್ಮವರ ದೇಶದ್ರೋಹದಿಂದಾಗಿ ಇವತ್ತು ನುಸುಳುಕೋರರಿಂದಾಗಿ ಆಂತರಿಕ ಅಭದ್ರತೆಯ ಜೊತೆಗೆ ಆರ್ಥಿಕ ಹೊಡೆತವೂ ಬೀಳ್ತಿದೆ. ಈ ಬಗ್ಗೆ ಕರ್ನಾಟಕ ಸರ್ಕಾರ ಗೊತ್ತಿದ್ದು ಏನು ಕ್ರಮ ಕೈಗೊಳ್ಳದೆ ಇರೋದು ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ನೋಡಿದ್ರಾ ಎಂಥ ಅಪಾಯಕಾರಿ ಟೈಮ್ ಬಾಂಬನ್ನು ನಮ್ಮ ಮಡಿಲಲ್ಲಿ ಕಟ್ಕೊಂಡಿದ್ದೀವಿ ಅಂತ? ಈ ಬಾಂಗ್ಲಾ ಬಾಂಬ್ನ ಬಗ್ಗೆ ನಮ್ಮನ್ನಾಳ್ತಿರುವವರಿಗೆ ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ಓಟಿನ ಆಸೆಗೆ ಅವರ ವಿರುದ್ಧ ಕ್ರಮವನ್ನೇ ಕೈಗೊಳ್ತಿಲ್ಲ. ಇದು ದೇಶದ್ರೋಹದ ಕೆಲಸ. ಇಂಥ ದೇಶದ್ರೋಹಿಗಳಿಗೆ ಧಿಕ್ಕಾರ ಇರಲಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.